ಸರ್ ಇದು ಇಲ್ಕೊಂಡ್ ತಾಲೂಕು ಚಿನ್ನಾಪುರ ಎಸ್ ಟಿ ಗ್ರಾಮ ಇದೆ. ನಾವು SC/ST ಒಳಗೆ ಮಾಜಿ ಸೈನಿಕ ಒಬ್ರು ತೀರ್ಕೊಂಡಿದ್ರು. ಈ ಕೆಳ ಜಾತಿಯವ್ರು ಯಾರು ಇಲ್ಲಿ ಡೆತ್ ಆದಂದ್ರೆ ಈ ತರ ಇಲ್ಲಿ ಎಲ್ಲ ಊರನವರು ಒಂದಾಗಿ ಇಲ್ಲೆಲ್ಲ ಬಂದ್ ಮಾಡ್ಕೊಂಡು ಈ ತರ ಒಗ್ಗಟ್ಟಾಗಿರ್ತಾರೆ ಸರ್. ಯಾರ ಡೆತ್ ಆದ್ರೂ ಕೆಳ ಸಮುದಾಯದವರು ಡೆತ್ ಆದ್ರೆ ಅಷ್ಟೇ ಉದ್ದೇಶಪೂರ್ವಕವಾಗಿ ಹೋಟೆಲ್ ಮತ್ತು ಕಿರಾಣಿ ಅಂಗಡಿ ಬಂದ್ ಮಾಡ್ತಾರೆ ಅನ್ನೋದು ವಿಷಯ ನಾವು ಕೇಳಿವಿ. ಯಾಕಂದ್ರೆ ಒಬ್ಬ ಮಾಜಿ ಸೈನಿಕ ಇಲ್ಲಿ ಡೆತ್ ಆಗಿದ್ದು, ದೇಶ ಸೇವೆ ಮಾಡಿ ಬಂದಂತ ವ್ಯಕ್ತಿ ಅಂತವ್ರಿಗೆ ಅಗೌರವ ಕೊಡ್ತಕ್ಕಂಥ ಕೆಲಸ ಈ ಊರಾಗ ನಡೆದದ. ಅದು ಚಿನ್ನಾಪುರದಲ್ಲಿ ಅದು ಆಗಬಾರ್ದಿತ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ನನ್ನ ಹೆಸರು ಯಮನಪ್ಪ ಸಂಗಪ್ಪ ಗುಡಿಯಿಂದನೇ ಅಂತ ಹೇಳ್ರಿ. ನಾನು ಚಿನ್ನಾಪುರ ಎಸ್ ಟಿ ಗ್ರಾಮದಲ್ಲಿ ಇರ್ತೇನೆ. ಮೊದಲನೇದಾಗಿ ಚಿನ್ನಾಪುರ ಎಸ್ ಟಿ ಗ್ರಾಮದ ಶರಣಬಸವೇಶ್ವರ ಮತ್ತು ಹನುಮಂತೇವರು ಮತ್ತು ದುರ್ಗಾದೇವಿ ನೆನೆಸುತ್ತಾ ಮೊನ್ನೆ ಆದ ಘಟನೆ ಬಗ್ಗೆ ನಾನು ಒಂದು 2 ಮಾತು ಮಾತಾಡ್ತೀನಿ. ನನ್ನ ಕಾಕನವರು ಹನುಮಂತ ಮೇಲಿನ ಮನೆಯವರು 26/2/2026 ನಿಧನ ಹೊಂದಿದರು. ಮಾಜಿ ಸೈನಿಕರು. ಅವತ್ತಿನ ದಿವಸ ಸ್ವಲ್ಪ ಗಲಾಟೆ ಆಗಿತ್ತು. ಅದು ಹೋಟೆಲ್ ಸಂಬಂಧ ಮತ್ತು ಬಂದಿತ್ತು, ಅಂಗಡಿ ಮತ್ತು ಅಂಗಡಿಕಾರರಿಗೆ ಮತ್ತು ಹೋಟೆಲರಿಗೆ ಇವರು ಬಂದಿತ್ತು. ನಾವು ನಮ್ಮ ಗ್ರಾಮದಲ್ಲಿ ಎಲ್ಲ ಜನರು ಒಂದೇ ತಾಯಿ ಮಕ್ಕಳಂಗಿದ್ದೀವಿ. ಯಾರೂ ಭಿನ್ನ ಅಭಿಪ್ರಾಯ ನಮ್ಗೆ ಯಾರಿಗೂ ಇಲ್ಲ. ಆ ಜಾತಿ ಈ ಜಾತಿ ಅಂತ ಇಲ್ಲ ಏನ್ರಿ. ಇಷ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಅವತ್ತು ದಿನ ಅದು ಹೋಟೆಲಿಗೆ ಹೋದಾಗ ಬಂದು ಇದಕ್ಕೆ ಅವ್ರಿಗೆ ನೀರು ಅಡ್ಕೆ ಆದಾಗ ನೀರು ತೊಗೊಳಕ್ಕೆ ಹೋದಾಗ ಅದು ಸಮಸ್ಯೆ ಆಗೈತಿ. ಅದು ನಮ್ಮ ಊರಿನವ್ರು ಯಾರೂ ಮಾಡಿಲ್ಲ, ಹೋಟೆಲ್ ಆಗಿತ್ತು. ಈಗ ಅವ್ರಿಗೂ ಹೇಳ್ಯಾರ ಹೋಟೆಲ್ ಎಲ್ಲ ನಾವು ಚೆನ್ನಾಗಿ ನೀವು ಯಾರ ಸಮಸ್ಯೆ ನಾವು ಹೋಟೆಲ್ ತೆಗಿತೀವಿ ಅಂದಾರ. ಎಲ್ಲರೂ ಒಗ್ಗಟ್ಟಾಗಿರಮಂತ ಅವರು ಹೇಳ್ಯಾರ. ನಾವು ಹಂಗಾದೀವಿ. ತಲೆಮಾರಿಂತ್ರನೂ ನಮ್ಗೆ ಯಾರೂ ಊರಾಗ ಯಾವ ಜಾತಿಯವ ಈ ಜಾತಿ ಅಂತ ಯಾರೂ ಮಾತಾಡಿಲ್ಲ. ನಾವೆಲ್ಲರೂ ಒಂದೇ ತಾಯಿ ಇದ್ದಂಗೆ ಅದೀವಿ. ಯಾವಾದಾಗೂ ನಮಗೆ ಭೇದ ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ನಾವೆಲ್ಲರೂ ಒಳ್ಳೆ ಥರ ಇದೀವಿ. ನಮ್ಗೆ ಏನೋ ಸಮಸ್ಯೆ ಆದರೂ ಕೂಡ ಅವರು ಯಾವಾಗ ಆಗಲಿ ನಮಗೆ ಹಿಂದೆ ಬಂದು ಸಪೋರ್ಟಾಗಿ ಅವ್ರು ಮಾಡಾಕತ್ತಾರ, ಹಂಗೆ ಮಾಡ್ತಾರಂತ ನಾನು ಇಷ್ಟು ಮಾತು ಹೇಳ್ತೀನಿ. ಯಾವತ್ತ ಮಾಜಿ ಸೈನಿಕರಾದರೂ ಕೂಡ ನಮ್ಮ ಕಾಕಾಗ ಅಧಿಕಾರಿಗಳು ಏನು ಗೌರವ ಸಲ್ಲಿಸ್ಬೇಕಿತ್ತು ಬಂದು ಎಲ್ಲ ಅಧಿಕಾರಿಗಳು ಬಂದು ಅವತ್ತಿನ ದಿನ ಅವ್ರದ್ದೇನು ಅಧಿಕಾರಿಗಳು ಏನು ಮಾಡ್ಕೊನ್ನೋದು ಅವ್ರದ್ದು ಎಲ್ಲ ರೂಪರೇಷೆ ಮಾಡಿ ಅವ್ರು ಸಲ್ಯೂಟ್ ಹೊಡೆದು ನಮ್ಮ ಕಾಕ ಗೌರವ ಕೊಟ್ಟಾರ. ಅದು ಒಳ್ಳೆತನ ಅವ್ರು ಮಾಡ್ಯಾರ ಅಂತೇಳಿ ಇಷ್ಟು ಹೇಳ್ತೀನಿ. ಮತ್ತು ನಾವು ಯಾರೂ ಹಂಗಿಲ್ಲ. ಊರನವ್ರು ಕೂಡ ನಾವೆಲ್ಲರೂ ಚೆನ್ನಾಗಿದ್ದೀವಿ, ಅವರು ಚೆನ್ನಾಗಿದಾರ. ಇಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ರೇಖಾ ರೀ ನಮ್ಮ ಹೆಸರು. ನಮ್ಮ ಮನೆ ಹೆಸರು ನಮ್ಮಪ್ಪ ರೀ. ಈಗ ಇದು ಬದ್ಲಾರ ಇದು ಮಾಡ್ಯಾರ್ರಿ ಸರ್. ನಮ್ಗೆ ಅವ್ರಿಗೆ ಏನು ಬಂದಿಲ್ರಿ. ಯಾರ ದಲಿತರು ತೀರ್ಕೊಂಡ್ರ ಅಂದ್ರ ಅಂಗಡಿ ಮುಚ್ಚಾಕ ಹ್ಞೂ ರೀ ಮುಚ್ತಾರ್ರಿ. ಆದ್ರ ಮತ್ತೆ ಎಲ್ಲ ಚಲೋ ಹೊತ್ನ್ಯಾಗ ಇದೀವಿ ಬಿಡ್ರಿ. ಅವರು ನಾವು ಇದ ಸಮಸ್ಯೆ ನೀರಿನ ಸಲಗೇನ ಸಮಸ್ಯೆ ಮಾಡ್ಯಾರ ನೋಡ್ರಿ. ನಾವಂತ ನಮ್ ದುಃಖದಾಗ ನಾವ್ ನಮ್ಮ ಹುಡುಗರಾದ್ರೂ ಯಾರು ಅಂದಿಲ್ರಿ. ನಮ್ ಬೆಳಗ್ಗೆ ಗೊತ್ತಾಗೈತ್ರಿ. ಮತ್ತೆ ಅಂದಿರ್ಬೋದ್ರಿ ನಮ್ಮ ಮಕ್ಕಳದು ತಪ್ಪೈತೆ ಅಂತ ಹೇಳ್ತೀರಿ ನಾವು, ಇಲ್ಲ ಅಂತ ಹೇಳಂಗಿಲ್ರಿ. ನಾವು ಹಿರಿಯರಾದ್ರೆ ಯಾರು ಹೋಗಿ ಅಂದಿಲ್ರಿ. ನಾವು ಹೆಣ್ಮಕ್ಳಾದ್ರೆ ಯಾರು ಅಂದಿಲ್ರಿ. ಹಿಂಗತ್ತೆ ದೇಶ ಹೇಳ್ಯಾರ ಸಾಕು ಇಷ್ಟ ರೀ. ನಮ್ಗೆ ಮತ್ತೇನಿಲ್ಲ. ಬಂದರಿಗೆ ಅನುಕೂಲ ಮಾಡಿಕೊಡ್ಬೇಕ್ರಿ. ಅಂದ್ರೆ ದಲಿತರ ಅಂದ್ರೆ ಅವ್ರನ್ನ ಬೇರೆ ರೀತಿ ನೋಡ್ತಾರ, ದೂರ ಇಡ್ತಾರ ಅನ್ನೋ ಮಾತುಗಳು ಕೇಳಿ ಬಂದ್ರಿ. ಅದಕ್ಕೆ ನಮ್ದು ತೀರ್ಕೆಂದ್ರ ತರ್ತೀವಿ, ನಿಮ್ದು ತೀರ್ಕೆಂದ್ರ ತೆಗಿತೀವಿ ನಾವು. ನೀವು ತೊಂದ್ರೆ ಕೊಡಂಗಿಲ್ಲ ಅಂತ ಒಪ್ಪಿಗೆಂದಾರ್ರಿ. ನಾವು ಚೋಡಾ ಚಾ ಎಲ್ಲ ಮಾಡಿರ್ತಾರೆ, ಅವ್ರು ತಿನ್ನಲ್ರಿ. ದೇವ್ರು ಕಟ್ಕೊಂಡ್ತಾರೆ ಬಂದಿರ್ತಾರೆ ಅವ್ರು ತಿನ್ನಂಗಿಲ್ರಿ. ಹೊರಗೆ ಹೋಗಿ ನಾವು ನಾಷ್ಟ ಮಾಡಿ ಬರ್ತೀವಿ ಅನ್ನೋದು ಇರ್ತೈತ್ರಿ ಅವ್ರಿಗೆ. ಇದು ಅಂಗಡಿಲಿದ್ದಾನ ಸಮಸ್ಯೆ ಆಗೈತಿ. ಮತ್ತೇನಿದೆ ಸರ್ ಎಲ್ಲ ತೆಗಿತೀವಿ ಅಂತ ಹೇಳಿ ತೆಗಿತೀವಿ ಅಂದ್ರೆ ಆಯ್ತು ಬಿಡ್ರಿ ಒಪ್ಪಿಗೆಂದಾಗ. ಮತ್ತೆ ಅವ್ರಿಗೆ ನಮ್ಗೆ ಏನೂ ಬಂದಿಲ್ರಿ. ಮತ್ತೆ ಅವರ ನಿಂತು ಯಾವಾಗಾದ್ರೂ ಮಾಡ್ತಾರ್ರಿ. ದಲಿತರ ತಿರ್ಕೊಂಡ್ರೆ ಮುಗಿಸ್ತಾರೋ ಏನು ಇಡೀ ಸಮಾಜದ ಯಾರ ತಿರ್ಕೊಂಡ್ರು ಮುಗಿಸ್ತಾರ ಅಂಗಡಿ? ದಲಿತರು ತಿರ್ಕೊಂಡ್ರ ಅಷ್ಟ ಮುಗಿಸ್ತಿದ್ರಿ. ಈಗ ಎಲ್ಲ ಕರಿತೀವಿ ಅಂತ ಹೇಳ್ರಿ. ಈ ಹೊರಗಡೆ ಹುಡುಗರು ಒಪ್ಪಿಗೆಂದಾರ ಅಂತ್ರಿ. ಈಗೆಲ್ಲ ಒಪ್ಪಿಗೆಂದಾರಿಂದ ಆತ್ರಿ. ನಮ್ಗೆ ಅವ್ರಿಗೆ ಏನು ಬಂದಿಲ್ಲ ಸರ್. ನಾವು ಸತ್ರು ತೆಗಿತೀವಿ, ನೀವು ಸತ್ರು ತೆಗಿತೀವಿ. ಇನ್ಮ್ಯಾಗ ತೆಗೋದ್ರಿ ಸಾಕ್ರಿ. ಸಹಕಾರ ಕೊಟ್ರಂದ್ರೆ ನಮ್ಗೆ ಏನು ಅಭ್ಯಂತರ ಇಲ್ರಿ. ಅವ್ರಿಗೆ ನಮ್ಗೆ ಏನ್ ದ್ವೇಷ ಅನ್ನೋದಿಲ್ಲ ಸರ್. ದಲಿತರ ಅಂತ ಊರಾಗ ಯಾರು ಏನು ಅನ್ನಲ್ರಿ. ಆ ಥರ ಏನಿಲ್ಲ. ಭೇದ ಭಾವನ ಯಾವಾಗ್ಲೂ ಮಾಡಿಲ್ ಬಿಡ್ರಿ. ಇಷ್ಟು ವರ್ಷ ಅವ್ರು ಅಜ್ಜ ಮತ್ತೆ ಎಲ್ಲರೂ ಒಂದೇ ಇದ್ದಂಗ ಅದು ಏನ್ ಪ್ರಾಬ್ಲಮ್. ಈಗ ಯಾರೇ ತೀರ್ಕೊಂಡ್ರು ಕೂಡ ಅಂಗಡಿ ಓಪನ್ ನಮ್ ಹಿರಿಯರ ಎಲ್ಲಾರು ಹಿರಿಯರು ನಮ್ಗೆ ಇದನ್ ಮಾಡ್ರ. ನಾವೆಲ್ಲರೂ ನೀವ್ ಹೆಂಗಿರ್ತೀವಿ ಹಂಗ ಇರ್ತೀಪ್ಪ, ನಾವು ಹಂಗ ಎಲ್ಲರೂ ಕೂಡ ಒಗ್ಗಟ್ಟಾಗಿರಮ್ಮ ಅಂತ ಹೇಳ್ಯಾರ. ನಿಮ್ಮ ಹೆಸರು ಹೇಳ್ರಿ. ಎಲ್ಲಪ್ಪ ರೀ. ಹೇಳ್ರಿ ಏನು ಇನ್ಸಿಡೆಂಟ್ ಆಗೈತ್ರಿ? ಏನಿಲ್ರಿ, ಅದು ಬಂದ್ ಮಂದಿನ ಗಲಾಟೆ ಮಾಡ್ಯಾರ. ನಾವು ಅನ್ಕರ್ ಸಮಾಜ ತಲೆ ಇಲ್ಲೇ ಇದ್ವಿ. ಇದ್ರ ಸಲಾಗಿದ್ದ ನಾ ಗಲಾಟೆ ಮಾಡಿ ಹೋಗ್ಬಿಟ್ರ. ನೀವು ಹೇಳಿಲ್ಲ ಬಂದು ಅಂತ ನಮ್ಮನ್ನ ಬೇದ್ರ. ನಾವು ಇದು ಸಮಾಜದ ಸಲಾಗಿ ಇಲ್ಲೇ ಇದೀವಿ ರೀ. ನಾವು ಅದು ಬರೋದಾಗಲಿಲ್ಲ.
ಅಂತೇಳಿ ಅಂದಿವ್ರ. ಮತ್ತು ಅಂಗಡಿನ ತೆರಿತೀವಿ ಅಂತಂದಾರೆ. ನಾವು ಸತ್ತಿರ್ತಾರೇನ ಚಂದಾಗ ಹೋಗೋಣ ಅಂತ ಹೇಳ್ಯಾರಿ. ಮೊದ್ಲಿಂದ ಏನು ದಲಿತರ ಯಾವಾಗ ಕಿರಿಕಿರಿ ಕೊಡೋದು ಏನಿಲ್ರಿ, ಸುಳ್ಳು ಅನ್ಲಾರ್ದ ನಾವ್ಯಾಕ ಅನ್ನಕ್ ಹೋಗೋಣ. ಈಗ ಕಿರಿಕಿರಿ ಮಾಡಿದ್ರ ನಾವು ಇಷ್ಟು ದಿನ ಆದ್ರೂ ಏನೋ ಅವ್ರಿಗೆ ನಮ್ಗ ಭೇದ ಭಾವನೆ ಇಲ್ಲ ಸುಳ್ಳ. ಹೇಳಿ ಸರ್, ಏನು ಚಿನ್ನಾಪುರದಲ್ಲಿ ನಡೆದಂಥ ಘಟನೆ ಏನು ಸರ್ ಅದು? ನಮ್ಮ ಘಟನೆ ಕರಿ ಏನೂ ಇಲ್ರಿ, ಅವ್ರಿಗೆ ನಮ್ಗೆ ಕರಿ ಏನೂ ಬಂದಿಲ್ಲ. ಇದು ಮೊನ್ನೆ ಇದ್ರ ಘಟನೆ ಆದದ್ದು ಇದು ನಾವು ಅವರು ಅಣ್ಣತಮ್ಮರಿದ್ದಾಗ ಇದೀವಿ. ಎಲ್ಲದಕ್ಕೂ ಅವ್ರಿಗೆ ನಾವು ನಮಗೆ ಅವ್ರು ಬರ್ತಿರ್ತಾರೆ, ಏನೂ ಸಮಸ್ಯೆ ಇಲ್ಲ. ಮತ್ತು ಅದು ಆರೋಪಗಳನ್ನ ಮಾಡಿದ್ರಲ್ಲ ಸರ್, ಯಾವ ಕಾರಣಕ್ಕೆ ಮಾಡಿದ್ರು ಅದನ್ನ ಆರೋಪಗಳು? ಹೌದು, ಅವತ್ತಿನ ದಿನದಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡಿದ್ರಿ ಅವರು, ಅಂಗಡಿ ಸಂಬಂಧ ಇದನ್ನು ಮಾಡಿಕೊಂಡ್ರು ಅವರು. ಆದರೂ ನಾವು ಭಾಳ ತಾಳ್ಮೆದಿಂದ ತಳೀವಿ ಅವತ್ತಿನ ಇದಕ್ಕೆ. ಯಾವ್ದು ದಲಿತರು ತಿರ್ಕೊಂಡಾಗ ಅಂಗಡಿ ಬಂದ್ ಮಾಡ್ತಾರೆ, ಅದನ್ನ ಮಾಡ್ತಾರೆ, ಇದನ್ನ ಮಾಡ್ತಾರೆ ಅಂತ ಆರೋಪಗಳನ್ನ ಮಾಡಿದ್ರು. ಅದಕ್ಕೇನು ಹೇಳ್ತೀರಿ ಸರ್? ನಿಮ್ಮ ಊರಾಗ ಹಂಗೇನಾರ ನಡೀತದೆ ಸರ್? ದಲಿತರು ಯಾರು ಸತ್ರು ನಮ್ಮ ಊರಾಗಾರ ಮತ್ತೆ ಬಂದ ಮಾಡೀವಿ ನಾವು. ಅವ್ರು ಇದಾದರೂ ಬಂದ್ ಮಾಡೀವಿ, ನಮ್ಮ ಇದ್ರೊಳಗಾದರೂ ಬಂದ್ ಮಾಡೀವಿ ನಾವು. ಏನು ಚಲೋ ಇಟ್ಟಿಲ್ಲ, ಕೇಳ್ರಿ ಬೇಕಾರೆ ಅವ್ರು. ನಿಮ್ಗೆ ಅವ್ರಿಗೆ ಏನೂ ಡಿಫ್ರೆನ್ಸ್ ಇಲ್ರಿ? ಏನೇ ಇಲ್ಲ ರೀ. ಹೆಸರು ಬಸವರಾಜ್ ಜಾಲಿಹಾಳ್. ಏನು ಚಿನ್ನಾಪುರ ಇನ್ಸಿಡೆಂಟ್ ಏನು ಸರ್ ಅದು? ಏನಿಲ್ರಿ, ನಾವು ಮತ್ತು ಆ ಸಮಾಜದವರು ಸಾಮರಸ್ಯಲಿಂತ್ರ ಅದೀವಿ. ನಮ್ಮ ಹೊಲಮನಿಗೆ ಅವ್ರು ಬರ್ತಾರೆ, ಅವ್ರ ಹೊಲಮನಿಗೆ ನಾವು ಹೋಗ್ತೀವಿ. ಎಲ್ಲ ಒಂದು ಒಳ್ಳೆ ಬಾಂಧವ್ಯಲಿಂತ್ರ ಅದೀವಿ. ಅವತ್ತಿನ ದಿವಸ ಯಾರೋ ಒಂದಿಬ್ಬರು ಬೇರೆ ಊರನ್ನವ್ರು ಬಂದು ಈ ಥರ ಗಲಾಟೆ ಮಾಡ್ಯಾರ. ಅದನ್ನ ಬಿಟ್ರೆ ನಮ್ಗೆ ಅವ್ರಿಗೆ ಆ ಸಮಾಜದವ್ರಿಗೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಎಲ್ಲರೂ ಒಂದು ಸಹಬಾಳ್ವೆಲಿಂತ ಹೊಂಟಿವಿ. ಆದ್ರೆ ಅವತ್ತಿನ ದಿವಸ ಯಾರೋ ಒಬ್ಬರು ಮಾಡಿದಂಥದ್ದು ಇಡೀ ರಾಜ್ಯಾದ್ಯಂತ ನಮ್ಮೂರ ಹೆಸರನ್ನು ಕೆಡಿಸ್ಯಾರ. ಅದು ನಮ್ಗೆ ಭಾಳ ನೋವಾಗೈತಿ. ಇಲ್ಲೊಂದು ಒಬ್ಬರು ಕನ್ನಡ ಲೈವ್ ಅಂತ ಬರ್ತಾಯಿದೆ, ಇದ್ರೊಳಗೆ ಮಾತಾಡ್ಯಾರವರು ಹೀನ ಮನಸ್ಥಿತಿ, ಹೀನ ಕೃತ್ಯ ಅಂತಾರೆ. ಮತ್ತು ಈಗ ಆಲ್ರೆಡಿ ತಾವು ಆ ಸಮಾಜದವ್ರಿಗೆ ಕೇಳಿರಿ, ಮಾಜಿ ಸೈನಿಕರ ಅವಮಾನ ಮಾಡಿವಿ ಅಂತ ನಿಮ್ಮ ಮಾಧ್ಯಮದೊಳಗೆ ಬರುತ್ತೆ. ನಾವು ಯಾವುದೇ ರೀತಿ ಮಾಡಿಲ್ಲ. ಮತ್ತು ಆ ಪ್ರಕಾರ ಅವರು ಹೆಣ್ಮಗಳ ಸೈನಿಕರ ಹೆಣ್ಮಗಳ ನಿಮಗೆ ಹೇಳಿಕೆ ಕೊಟ್ಟಾಳ, ಆ ರೀತಿ ಏನಾಗಿಲ್ಲ ಅಂತೇಳಿ. ಆದರೂ ಮಾಧ್ಯಮ 1-2-3 ಮಾಧ್ಯಮದವರು ಊರ ಹೆಸರನ್ನು ಭಾಳ ಕೀಳವಾಗಿ ಮಾತಾಡ್ಯಾರ. ಅದು ಆ ರೀತಿ ಆಗಬಾರ್ದು. ಮಾಧ್ಯಮದವರು ಸಮಾಜವನ್ನು ಒಗ್ಗೂಡಿಸುವಂಥ ಕೆಲಸ ಆಗಬೇಕು. ಅದನ್ನು ಬಿಟ್ಟು ಸಾಮರಸ್ಯನ ಕದಡುವಂಥ ಕೆಲಸ ಆಗಬಾರ್ದು ಅಂತಂದು ತಮ್ಮ ಮಾಧ್ಯಮದವ್ರ ಹತ್ರ ನಾನು ವಿನಂತಿ ಮಾಡ್ಕೊತೀನಿ. ಚಿನ್ನಾಪುರ ವಾಸಿಗಳು ನಾವು 40 ವರ್ಷದವ್ರು ಅದೀವಿ. ನಾವು 40 ವರ್ಷದಿಂದ ಇಲ್ಲಿವರೆಗೂ ಯಾವತ್ತೂ ಯಾವ ಸಮಾಜದವ್ರು ಯಾವ್ಯಾವ ಸಮಾಜದವ್ರು ಎಂದೂ ಜಗಳ ಬಂದಿಲ್ಲ. ನಾವು ಎಂದೂ ಸಮಾಜದ ಬಗ್ಗೆ ಯಾರೂ ಹೊಡೆದಾಡಿಲ್ಲ, ಯಾವುದೂ ಮಾತಾಡಿಲ್ಲ. ಬಂದಂಥ 1-2-3 ತಿರುಗಾಡಿಗಳಿಗೆ ಜಗಳ ಮಾಡಿಬಿಟ್ರು. ಅದು ನಮಗೆ ಭಾಳ ಬೇಜಾರಾಗೈತಿ. ಬೇರೆ ಊರವ್ರು ಬಂದು ಹಿಂಗೆ ಮಾಡ್ಬಿಡ್ದು. ಆದ್ರೆ ಮಾಧ್ಯಮದವರು ಇಲ್ಲಿ ಹೇಳಿದ್ರೆ ಇದೇ ತೋರಿಸಿದ್ರು ನಮ್ಮ ಊರು ಹಿರಿಯರು. ಆ ಮಾಧ್ಯಮದವರು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಆ ರಿಪೋರ್ಟ್ರಿಗೆ, ದಯವಿಟ್ಟು ನೀವು ಊರಿಗೆ ಬರ್ರಿ, ಸತ್ಯತೆಗಳನ್ನು ಕೇಳ್ಕೊರಿ, ಆಮೇಲೆ ನೀವು ರಿಪೋರ್ಟ್ ಮಾಡಿರಿ. ಯಾಕಂದ್ರೆ ನೀವು ಮಾಡಿರೋ ರಿಪೋರ್ಟಿಗೆ ಅವ್ರಿಗೆ ನಮಗೆ ಏನೂ ಇಲ್ಲಾರ್ದನ ಇದು ಭಯಂಕರ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ರು. ಯಾವ ಅಂಗಡಿನೂ ಬಂದ್ ಮಾಡಿಲ್ಲ, ಯಾರು ಸತ್ತಾಗ ಯಾವುದೂ ದೂರಿಲ್ಲ. ಅವರು ದಲಿತರು ಅವರು ಯಾವುದೋ ವಿಚಾರ ಬಂದೇ ಇಲ್ಲ. ಇಲ್ಲಿ ನಾವೆಲ್ಲರೂ ಚಲೋನ ಅದೀವಿ. ಅವ್ರನ್ನ ಕೇಳ್ರಿ, 10 ಸತ ಕೇಳ್ರಿ, ಹೆಣ್ಮಕ್ಳನ್ನ ಕೇಳ್ರಿ. ಮತ್ತು ಇನ್ನೊಂದು, ಆ ಮಾಜಿ ಸೈನಿಕರು ಸತ್ತಾಗ ಊರಿನ ಹಿರಿಯರು ಹೋಗಿ ಹಾರಾಯಕ್ಕೆ ಬಂದಾರ. ನಮ್ಮ ಊರಿನ ಹೆಣ್ಣು ಮಕ್ಕಳು ಹೋಗಿ ಕುಂತು 10 ಬಂದಾರ. ಅವ್ರನ್ನ ಕೇಳ್ರಿ, ಸುಳ್ಳು ಹೇಳಲ್ಲ. ಅವ್ರಿಗೆ ಯಾರು ಸತ್ತಿಲ್ಲ, ಯಾರ ಸಾಯ್ಲಿ, ನಮ್ಮ ಊರಾಗ ಹೋಗ್ಯಾರ. ನಾವು ಅವ್ರಿಗೇನು ಗೌರವ ಕೊಡ್ಬೇಕು ನಾವು ಕೊಡ್ತೀವಿ, ನಮಗೇನು ಗೌರವ ಕೊಡ್ಬೇಕು ಅವ್ರು ಕೊಟ್ಟಾರ. ಇವತ್ತು ಇದು ಮತ್ತು ನಾ ಹೆಂಗೆ ಹೇಳ್ಬೇಕಂದ್ರೆ ಸುಳ್ಳು ಸುದ್ದಿನ ಹಬ್ಬಿಸ್ಕಾಸ ನಮ್ಮ ಇಡೀ ಊರಿನ ಒಂದು ಧಕ್ಕೆ ತರುವಂಥ ಕೆಲಸ ಮಾಡಿದರು. ನಮ್ಮ ಏನು ಇದೈತಲ್ಲ, ನಮ್ಮ ಮನಸ್ಸಿಗೆ ನೋವು ಉಂಟು ಮಾಡುವಂಥ ಒಂದು ಕೆಲಸ ಮಾಡಿದರು. ಅದು ಭಾಳ ಬೇಜಾರಾಗೈತೆ ನಮ್ಗೆ. ಇದನ್ನು ಮಾಧ್ಯಮದವರೇ ಫಸ್ಟ್ ನಾವು ಹೇಳ್ತಿರೋದು, ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮಾಧ್ಯಮದವ್ರಿಗೆ, ನೀವೇನೋ ಪ್ರಸಾರ ಮಾಡಿರಿ, ಮಾಡ್ತಕ್ಕಂಥವ್ರು ಆ ಊರನವ್ರು ಹೌದಾ, ಅದನ್ನು ಮಾಡಕತ್ತಿರೋ ಸತ್ಯ ಐತೆ ಅಂತ ತಿಳ್ಕೊಂಡು ಮಾಡಿರಿ ದಯವಿಟ್ಟು. ಯಾಕಂದ್ರೆ ಈ ನೀವು ಮಾಡಿ ಮುಂದಕ್ಕೆ ಹೋಗ್ತೀರಿ, ನಮ್ದು ಐತೆ, ನಮ್ಮ ಕರ್ತವ್ಯ ಮಾಡ್ತೀವಿ ಅಂತಂದು ಇನ್ನು ಹಿಂದುಳಿದವರಿಗೆ ಭಾಳ ತ್ರಾಸಾಗುತ್ತೆ ಅದು. ಯಾಕಂದ್ರೆ ನಾವು ಯಾವ ಊರಿಗೆ ಹೋದ್ರೆ ಅಥವಾ ನಮ್ಮ ನೋಡೋ ದೃಷ್ಟಿನೇ ಚೇಂಜ್ ಆಗ್ಬಿಟ್ಟೈತಿ ಈಗ ಸಮಾಜದಾಗ. ಇಡೀ ರಾಜ್ಯಾದ್ಯಂತ ಹಂಗಾಚರಣೆ ಮಾಡುವಂಥ ವ್ಯವಸ್ಥೆ. ಯಾಕಂದ್ರೆ ಇದು ಸುಳ್ಳು ಸುದ್ದಿಗೆ ನಾವು ಅನುಭವಿಸಕತ್ತೀವಿ ನೋವು. ಹಂಗೆ ಆಗ್ಬಾರ್ದು ಅದು.
ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾವ್ದು ಸತ್ಯ ಐತೆ ಊರಿನ ಹಿರಿಯರು ಅದಾರ, ಆ ಸಮಾಜದವರು ಹಿರಿಯರು ಅದಾರ, ಅವ್ರನ್ನ ಕೇಳ್ಕೋರಿ. ಅದು ಸತ್ಯ ಐತಂದ್ರೆ ನೀವು ಏನು ರಿಪೋರ್ಟ್ ಮಾಡ್ತೀರಿ ಮಾಡಿರಿ, ನಾವು ಏನು ಅದನ್ನ ಮಾಡ್ರಿ ಇದು ಮಾಡ್ರಿ ಅಂತ ಹೇಳಲ್ಲ. ಬಟ್ ಆ ಸತ್ಯ ಇರೋದನ್ನ ನೀವು ತೋರಿಸ್ರಿ ಜನಗಳಿಗೆ. ಅಂದರೆ ನಿಮ್ಮಲ್ಲಿ ನಮಗೆ ನಂಬಿಕೆ ಬರ್ತೈತೆ, ಓ ಇದು ಮಾಡಕತ್ತಾರ ಅಂತ. ಯಾಕಂದ್ರೆ ನಮ್ಮ ಊರಲ್ಲಿ ಇಷ್ಟು ಜನ ಇದ್ಕೊಂಡು ನೀವು ಸುಳ್ಳು ಹೇಳಿದ್ರಂದ್ರೆ ಇದನ್ನು ಗೊತ್ತಿಲ್ಲಾರ್ದನ ನಾವು ಅನುಭವಿಸ್ಬಿಟ್ಟಿವಿ. ಈಗ ಇದು ನಮಗೇನು ನಾವು ಮಾಡದೇ ಇರೋ ತಪ್ಪಿಗೆ ನಾವು ಭಾಳ ಅನಿಸ್ಕೊಂಡ್ಬಿಟ್ಟಿವಿ. ಹಂಗೆ ಆಗಬಾರ್ದು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತೀವಿ, ಮೀಡಿಯಾದವ್ರು ಇದನ್ನು ಮಾತ್ರ ಸ್ವಲ್ಪ ಪೂರ್ಣವಾಗಿ ವಿಚಾರ ಮಾಡಿ ಇದು ಯಾರ ಗಮನಕ್ಕೂ ಇಲ್ಲ. ಯಾರು ಅವ್ರು ಸಾತ್ರು ಇವ್ರು ಸಾತ್ರು ಅಂಗಡಿ ಬಂದ್ ಮಾಡೋದು ಅದೇ ಉದ್ದೇಶನೇ ಇಲ್ಲ ನಮ್ಮ ಹತ್ರ. ಅದು ಬಂದ್ ಮಾಡೋದೂ ಇಲ್ಲ. ಅವರು ಯಾರ ಸಾಲಿ ಯಾರು ಇರಲಿ ಅವ್ರವ್ರ ವೈಯಕ್ತಿಕ ವಿಚಾರಗಳಿಗೆ ಅವ್ರು ಹೋಗ್ತಿರ್ತಾರೆ. ಈಗ ನೀವು ಬಂದ್ ಮಾಡಿರಿ, ಬೇಕಂತ ಬಂದ್ ಮಾಡಿರಿ, ಬ್ಯಾಡ ಅಂತ ಬಂದ್ ಮಾಡಿರಿ, ಅದು ಇಲ್ಲ ತಲೆಯಾಗ ಇಲ್ಲ ನಮ್ಗೆ. ಇವ್ರು ಹೇಳಿಂದ ಗೊತ್ತಾಗೈತೆ ನಮಗೂ, ಓ ಇದು ಹೆಂಗಿತ್ತನ. ಊರಿನ ಹಿರಿಯರು ಅದಾರ, ಅವರು ಹೇಳಿಕೆ ಕೊಟ್ರ ಅದು ಸದ್ಯಕ್ಕೆ ಅದು ಒಟ್ಟ ಸುಳ್ಳದು, ಶುದ್ಧ ಸುಳ್ಳದ ಆರೋಪವು. ಯಾರು ಅಂಗಡಿ ಬಂದು ಅವು ಅಂದ ಮಾತಾಡ್ತೀನಿ, ಅಂಗಡಿ ಬಂದ್ ಮಾಡುವಾಗಿದ್ರೆ ಈ ಜಗಳ ಯಾಕೆ ಹಾಕಿತ್ತು? ಉದ್ದೇಶ ಒಂದ, ಅಂಗಡಿ ಬಂದ್ ಮಾಡಿದ್ವಿ, ಅದ್ರೊಳಗೆ ರಿಪೋರ್ಟ್ನಾಗ ಹೇಳಿಕೆ ಕೊಟ್ಟರು ಒಬ್ರು, ನಾವು ಬೆಳಿಗ್ಗೆ ಬಂದ್ವಿ 8:00 ಬಂದ್ವಿ, ನಾವು ಸುಸ್ಲ ತಿಂದ್ವಿ, ನಾವು ತಿಂದ್ವಿ ಅಂತ ಹೇಳ್ಯಾರಲ್ಲ. ಮತ್ತು ಇದೆಲ್ಲ ಚಲೋ ಐತಲ್ಲ. ಮತ್ತು ಅಂಗಡಿ ಬಂದಿದ್ರೆ ಇದು ಯಾಕೆ ಜಗಳ ಯಾಕಿತ್ತು? ಇಷ್ಟೆಲ್ಲ ಮೀಡಿಯಾದವ್ರು ಯಾಕೆ ಬರ್ತಿದ್ರು? ಬಂದಿರೋ ಕಾರಣ ಅದಲ್ಲ. ಅಂಗಡಿ ಚಾಲು ಇದ್ದ ಕಾರಣಕ್ಕೆ ಬಂದು ಅದನ್ನ ತೊಗೊಂಡಿಲ್ಲ, ಹೆಚ್ಚಿಗೆ ತೊಗೊಂಡ್ರ ಅಂತ ಆರೋಪ ಮಾಡ್ರಿ. ಅಂಗಡಿ ಚಾಲು ಇರ್ಲಿಕ್ಕಂದ್ರೆ ಹೆಂಗ್ ಮಾಡ್ತಿದ್ರು ಆರೋಪಗಳನ್ನ? ಅವ್ರದ್ದೇನು ಆರೋಪ ಅಂತಂದ್ರಿ, ಬೇರೆ ಊರಿಂದ ನಾವು ಮಣ್ಣಿಗೆ ಬಂದಿರ್ತೀವಿ. ಹೌದು, ನಮಗೆ ಇಲ್ಲಿ ಏನು ಸಿಗ್ಲಿಲ್ಲಪ್ಪ, ಹೊಟ್ಟೆ ಸರ್ ಮನ್ಯಾಗ ಹಾಕ್ರೆ ಅಲ್ಲಿ ಎಲ್ಲಿ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಅಂಗಡಿ ತಪ್ಪ ಚಹಾ ಕುಡಿತೀವಿ, ನೀರು ಕುಡಿತೀವಿ, ನಾಷ್ಟ ಮಾಡ್ತೀವಿ. ಮತ್ತು ಅಂಗಡಿನ ತೆಗಿಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗ್ಬೇಕು, ಎಲ್ಲಿ ಮಾಡ್ಬೇಕು ಅನ್ನೋ ಅವ್ರದ್ದು ಆರೋಪ. ಹೌದ್ರಾ? ಕರೆಕ್ಟ್, ಒಪ್ಕೊಳೋ ವಿಚಾರ ಹೌದು. ಆದ್ರೆ ಅಂಗಡಿಯವರು ಅವತ್ತ ಬಂದ್ ಮಾಡ್ರಿ ಅಂತ ಯಾಕೆ ಅನ್ಕೊಂತೀರಿ? ನಿಮ್ಗೆ ಗೊತ್ತಾಗಿರೋದು ಅವತ್ತ. ಇವತ್ತು ಬಂದದವಲ್ಲ ಅಂಗಡಿ, ಇವತ್ತು ಚಾ ಅಂಗಡಿ ಇಲ್ಲ. ಇವತ್ತು ನಿಮ್ಗೆ ಚಾ ಕುಡ್ಸೋಕೆ ನಮ್ಮ ಹತ್ರ ಏನೂ ಇಲ್ಲ. ಅವತ್ತು ಯಾರು ಸತ್ರು ಬಂದಿದ್ವಲ್ಲ, ಅವರು ನೋಡ್ಯಾರ ಅದನ್ನ, ಅವ್ರನ್ನೂ ಕೇಳ್ಕೊರಿ. ಇದನ್ನ ನೋಡ್ರಿ, ಚೆನ್ನಾಗಿರೋದನ್ನ ಹಾಳು ಮಾಡುವಂಥ ವ್ಯವಸ್ಥೆ ಆಗಕತ್ತೈತಿ, ಅದು ಆಗಬಾರ್ದು. ಚೆನ್ನಾಗಿರೋದನ್ನ ಹಾಳು ಮಾಡುವಂಥ ವ್ಯವಸ್ಥೆ ಅದು ಆಗಬಾರ್ದು. ಯಾಕಂದ್ರೆ ಊರಾಗ ಎಲ್ಲರೂ ಚಲೋ ಇದೀವಿ ನಾವು. ಇವತ್ತೆಲ್ಲ ಗೌಡ್ರು ಇರೋತಕ್ಕಂಥ ಎಲ್ಲ ಸಣ್ಣರ ಕಲೆನೂ ಚೆನ್ನಾಗೇ ಬಂದೀವಿ. ಅದು ಹಂಗೆ ಆಗಬಾರ್ದು. ನಮ್ಮ ಊರನ್ನವರು ನಾವು ಚಲೋ ಇರೋದನ್ನ ಕೆಡಿಸುವಂಥ ವ್ಯವಸ್ಥೆ ಆಗಕತ್ತೈತಿ, ಅದು ಆಗಬಾರ್ದು.